ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 30ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯದಾತ್ಮಚೇತಸಃ ನಿರಾಸರ್ನಿರ್ಮಮೋ ಭೂತ್ವ ಯುಧ್ಯಸ್ವ ಇಗೋ ತದ್ರುದರಃ. Therefore dedicating all action to me with your mind fixed on me, the self of all freed from desire and the feeling of mem and cord of mental hesitation fight. ನೋಡು ಅರ್ಜುನ, ಸರ್ವಕರ್ಮಗಳನ್ನು, ಆಸೆ ಆಕಾಂಕ್ಷೆಗಳನ್ನು ನನ್ನ ಮೇಲೆ ಸಮರ್ಪಣೆ ಮಾಡಿ, ನೀ ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ನಾನು ಮಾಡ್ತಾಯಿದ್ದೇನೆ, ಕೃಷ್ಣ ಮಾಡ್ತಾಯಿದ್ದಾನೆ ಅನ್ನುವಂಥ ಭಾವನೆಯಿಂದ, ಸಮರ್ಪಣಾ ಭಾವನೆಯಿಂದ ನಾನು ಮಾಡುವ ಕರ್ಮಕ್ರಿಯೆಗಳೆಲ್ಲವೂ ಕೃಷ್ಣನಿಗೆ ಸಮರ್ಪಣೆಯಾಗಲಿ ಎಂಬ ಭಾವನೆಯಿಂದ ಯುದ್ಧವನ್ನು ಮಾಡು. ನಿನಗೆ ಯಾವ ಆಸೆಯೂ ಬೇಡ, ಆಮಿಷವೂ ಬೇಡ. ಈ ರೀತಿಯಾಗಿ ನೀನು ಕರ್ಮವನ್ನು ಮಾಡಿದಾಗ ನಿನಗೆ ಯಾವ ಲೋಪಗಳಾಗಲಿ, ಕರ್ಮದ ಲೇಪಗಳಾಗಲಿ, ದೋಷಗಳಾಗಲಿ ಬರೋದಿಲ್ಲ. ನಾನು ಅವುಗಳನ್ನು ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ, ಅವುಗಳಿಂದ ನಿನಗೆ ಬಾಧೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಆದ್ದರಿಂದ ಕರ್ಮ ಮಾಡುವುದನ್ನು ನಿಲ್ಲಿಸಬಾರದು, ಕರ್ಮ ಮಾಡುವುದನ್ನು ಬಿಡಬಾರದು, ಕರ್ಮವನ್ನು ಮಾಡಬೇಕು. ಈ ರೀತಿ ಸಮರ್ಪಣಾ ಭಾವನೆಯಿಂದ, ತ್ಯಾಗ ಭಾವನೆಯಿಂದ, ನಿರಾಶಾ ಭಾವನೆಯಿಂದ, ಮುಕ್ತ ಭಾವನೆಯಿಂದ ಕರ್ಮವನ್ನು ಮಾಡಿದರೆ ಆ ಕರ್ಮದ ಸಂಬಂಧಗಳು ನಿನಗೆ ಅಂಟುವುದಿಲ್ಲ. ಹೇಗೆ ಸಮರ್ಪಣಾ ಭಾವನೆ ಅನ್ನುವಂಥದ್ದು ಮನುಷ್ಯನನ್ನು ಸಂಪನ್ನಗೊಳಿಸುತ್ತದೆ ಅಂತಂದರೆ, ತ್ಯಾಗ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಅಮೃತವನ್ನು ಉಂಟು ಮಾಡುವಂಥದ್ದು. ತ್ಯಾಗೇನೇಕೇನ ಅಮೃತತ್ವ ಮಾನಸಹು ಅಂತ. ಹಾಗಾಗಿ ತ್ಯಾಗದಿಂದಲೇ ಸರ್ವ ಸಂಪನ್ನಗಳು ಆತನು ಅನುಭವಿಸುತ್ತಾನೆ. ಆದ ಕಾರಣ ಮನುಷ್ಯನು ಕರ್ಮವನ್ನು ತ್ಯಾಗ ಮಾಡಬಾರದು. ಕರ್ಮದಿಂದ ಆಗತಕ್ಕಂಥ, ಕರ್ಮದಿಂದ ಬರುವಂಥ ಫಲಗಳನ್ನು ತ್ಯಾಗ ಮಾಡಬೇಕು. ಆವಾಗ ಅವನಿಗೆ ಅದರ ದೋಷವು ಅಂಟುವುದಿಲ್ಲ. ಹೇಗೆ ಒಂದು ಮರವು ಸಹಜವಾಗಿ ಯಾವ ಆಸೆಯೂ ಇಲ್ಲದಲೇ ಫಲಗಳನ್ನು ಬಿಡುತ್ತದೆ, ಅಮೃತಮಯವಾಗಿರ್ತಕ್ಕಂಥ ರಸವನ್ನು ಹೊಂದಿರುತ್ತದೆ, ಇತರೆಯವರಿಗೆ ಸುಖವಾಗಿ ಸಹಜವಾಗಿ ಅವುಗಳನ್ನು ಉಣಿಸುತ್ತದೆ. ನಂತರ ಅದು ಮತ್ತೆ ಯಥಾರೀತಿಯಾಗಿಯೇ ಬೆಳೆದುಕೊಂಡು ಹೋಗುತ್ತದೆ. ಹಾಗೆ ಮನುಷ್ಯನಾದರೂ ಕೂಡ ಯಾವ ದೋಷಗಳನ್ನು ಹೊಂದದಲೇ, ಯಾವ ಆಸೆಗಳನ್ನು ಇಟ್ಟುಕೊಳ್ಳದಲೇ ಕರ್ಮ ಮಾಡುವಂಥದ್ದು ಈ ರೀತಿಯಾಗಿರುತ್ತದೆ. ಅದಕ್ಕೋಸ್ಕರವಾಗಿ ಭಗವದರ್ಪಣ ಭಾವನೆಯಿಂದ, ಸಮರ್ಪಣಾ ಭಾವನೆಯಿಂದ ಕರ್ಮವನ್ನು ನೀನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಅದರ ಲೋಪ, ಅದರ ದೋಷ, ಅದರ ದುಃಖ ನಿನಗೆ ಯಾವುದೂ ಕೂಡ ಬಾಧಿಸೋದಿಲ್ಲ. ಅದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಹರಿ ಓಂ ತತ್ಸತ್.